ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 3 ಪಂದ್ಯಾವಳಿಗೆ ಅದ್ದೂರಿ ಚಾಲನೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಆಶ್ರಯದಡಿ ನಗರದ ಡಿಎಫ್ಎ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 3 ಪಂದ್ಯಾವಳಿಗೆ ಗುರುವಾರ ಅದ್ದೂರಿ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿರುವ 8 ತಂಡಗಳ ಆಟಗಾರರನ್ನು ಮೆರವಣಿಗೆಯ ಮೂಲಕ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಡಿವೈಎಸ್ಪಿ ಶಿವಾನಂದ್ ಕಟಗಿ, ನಗರಸಭೆಯ ಪೌರಾಯುಕ್ತರಾದ RS ಪವಾರ್ ಅವರು ದೀಪ ಬೆಳಗಿಸಿ ಪಂದ್ಯಾವಳಿಯನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ದಾಂಡೇಲಿ ಪ್ರೀಮಿಯರ್ ಲೀಗ್ ಅತ್ಯಂತ ವ್ಯವಸ್ಥಿತವಾಗಿ ಈ ಪಂದ್ಯಾವಳಿಯನ್ನು ಆಯೋಜಿಸಿದೆ. ಕಳೆದ ವರ್ಷದ ಪಂದ್ಯಾವಳಿಯ ಉದ್ಘಾಟನೆಯ ಸಂದರ್ಭದಲ್ಲಿ ಮುಂದಿನ ವರ್ಷದಿಂದ ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಮಾಡುವಂತೆ ತಾನು ಪ್ರಸ್ತಾಪಿಸಿರುವುದನ್ನು ನೆನಪಿಸಿಕೊಂಡು ಪಂದ್ಯಾವಳಿಗೆ ಶುಭವನ್ನು ಕೋರಿದರು. ಡಿವೈಎಸ್ಪಿ ಶಿವಾನಂದ ಕಟಗಿ ಅವರು ಮಾತನಾಡಿ, ರಾಜ್ಯ ರಾಷ್ಟ್ರಮಟ್ಟದ ಪಂದ್ಯಾವಳಿಯನ್ನು ಆಯೋಜಿಸಿದ ರೀತಿಯಲ್ಲಿ ಈ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಇದು ದಾಂಡೇಲಿ ನಗರಕ್ಕೆ ಬಹುದೊಡ್ಡ ಹೆಮ್ಮೆ. ಇಂತಹ ಪಂದ್ಯಾವಳಿ ನಿರಂತರವಾಗಿ ನಡೆಯುವಂತಾಗಲಿ ಎಂದರು. ವೇದಿಕೆಯಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾಹಿದಾ ಪಠಾಣ್, ನಗರಸಭೆಯ ಸದಸ್ಯರಾದ ದಶರಥ್ ಬಂಡಿವಡ್ಡರ್, ಪ್ರೀತಿ ನಾಯರ್, ಸಿಪಿಐ ಭೀಮಣ್ಣ ಎಂ ಸೂರಿ, ಕರ್ನಾಟಕ ಸಂಘದ ಅಧ್ಯಕ್ಷರಾದ US ಪಾಟೀಲ್, ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್, ಚೇರ್ಮನ್ ಕುಲದೀಪ್ ಸಿಂಗ್ ರಜಪೂತ್, ಸಮಿತಿಯ ಪದಾಧಿಕಾರಿಗಳಾದ ಅನಿಲ್ ಪಾಟ್ನೇಕರ್, ಸಚಿನ್ ಕಾಮತ್, ನಿತಿನ್ ಕಾಮತ್, ಜೋಸೆಫ್ ಗೋನ್ಸಲಿಸ್, ಇಮಾಮ್ ಸರ್ವರ್, ಪ್ರಮೋದ್ ಕದಂ, ರಮೇಶ್ ನಾಯ್ಕ್, ಶಮಲ್ ಅಬ್ದುಲ್ಲಾ, ನರಸಿಂಗದಾಸ್ ರಾಟಿ, ಅತುಲ್ ಮಾಡ್ದೋಳ್ಕರ್, ಸಂದೀಪ್ ರಜಪೂತ್, ಸೈಯದ್ ವಸೀಂ ಅಂಕೋಲೆಕರ್ ಮೊದಲಾದವರು ಉಪಸ್ಥಿತರಿದ್ದರು. ಸಚಿನ್ ಕಾಮತ್ ಅವರು ಸ್ವಾಗತಿಸಿದರು. ಇಮಾಮ್ ಸರ್ವರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜೋಸೆಫ್ ಗೋನ್ಸಲಿಸ್ ವಂದಿಸಿದರು. ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ಅಭಿಷೇಕ್ ಡ್ಯಾನ್ಸ್ ಅಕಾಡೆಮಿಯವರಿಂದ ನೃತ್ಯ ಕಾರ್ಯಕ್ರಮ ಜರುಗಿತು. ಆ ನಂತರ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿ ಮತ್ತು ದಾಂಡೇಲಿ ಪ್ರೆಸ್ ವಾರಿಯರ್ಸ್ ತಂಡದ ನಡುವೆ ಪ್ರದರ್ಶನ ಪಂದ್ಯ ಜರುಗಿತು. छोटे छोटे बच्चे कैमरे मिलेगा ना ऐसा फिर हाँ चलो बच्चों लोग टी-शर्ट किसका है, चलो आ जाओ, अरे आ जाओ सर सर वन सेकंड फोटो का अभी आया. ಅರೇಂಜ್ಮೆಂಟ್ ಆಗಿದೆ, ಅಲ್ಲಿ ಹೋಗಿ ಕುತ್ಕೊಳ್ಬೇಕು. ಗ್ರೌಂಡ್ ಅನ್ನ ಖಾಲಿ ಇಡಬೇಕು. ಪ್ರೊಸೆಷನ್ ನಡೆಯುತ್ತೆ. ಈಗ 8 ಟೀಮ್ಸ್ಗಳು ಈಗ ಬರ್ತಾರೆ. ಅಂಡ್ ಅದಕ್ಕಿಂತ ಮುಂಚೆ ದಾಂಡೇಲಿ ಪ್ರೀಮಿಯರ್ ಲೀಗ್ 2024 ಮೊದಲ ಬಾರಿಗೆ ಡೇ ಅಂಡ್ ನೈಟ್ ಟೂರ್ನಮೆಂಟ್ ನಡೀತಾ ಇದೆ. IPL ಸೀಸನ್ 3 ಪಂದ್ಯಾವಳಿಗೆ ಕ್ಷಣಗಣನೆ ಆರಂಭ ಆಗಿದೆ. ಏನು ಹೇಳ್ತೀರಿ? ಹಾಲಿ ಟೈಗರ್ಸ್ನ ಸಾರಥಿಯಾಗಿದ್ದೀರಿ, ಏನು ಹೇಳ್ತೀರಿ? ಈಗ BPL ಕ್ಷಣಗಣನೆ ಈಗ ಪ್ರಾರಂಭ ಆಗ್ತಾ ಇದೆ. ಈ ಸಲ ನಮ್ಮ ಕಾಳಿ ಟೈಗರ್ ಕಪ್ ನಮ್ಮದೇ. ಕಪ್ಪು ನಿಮ್ಮದೇ ಹಾಗಾದ್ರೆ ನೀವು ಮನೆಗೆ ತಗೊಂಡು ಹೋಗೋದೇ? अरहान उनको फॉलो करो बेटा.
ಎಷ್ಟು ದಿನ ಅಂಗಡಿ ಬಂದ? ಬಾಬು ಗೋವಿಂದ ಗೋವಿಂದ. Take this opportunity to welcome the first Tahsildar of Dandeli, Shri Shailesh Parmanan. Parmanan sir has worked for the development of Dandeli, you all know very well, and he has always been an ardent supporter of this event since the beginning. It's my privilege to extend a very warm welcome to Shailesh Parmanan. A big round of applause for Parmanan sir. I request Kuldeep, our chairman of DPL 2024, to extend a warm welcome to Parmanan sir. ಮೊಬೈಲ್ ನೋಡೋದು ಇದರಲ್ಲಿ ಹೆಚ್ಚಾಗ್ತಾ ಇದ್ರು. ಅವಾಗ ಒಂದು ದಿವಸ ಸಂತೋಷ್ ಹೋಟೆಲ್ನಲ್ಲಿ ನಾವು ವಿಷ್ಣುಮೂರ್ತಿ ರಾವು ಇವರು ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಕೂತು ಹೀಗೆ ಮಾತಾಡಿದ್ವಿ, ಏನು ಮಾಡೋಣ ಇವ್ರ ಸಲುವಾಗಿ, ಇಲ್ಲ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡೋಣ ಅಂತೇಳಿ. ಹೀಗೆ ಮಾತಲ್ಲಿ ಸ್ಟಾರ್ಟ್ ಆಗಿದ್ದು DPL ಇವತ್ತು ಈ ಲೆವೆಲ್ಗೆ ಬಂದು ನಿಂತಿದೆ. ಮೊದಲನೇ DPL ನಾವು 2022 ನಾವು ಪ್ರಾರಂಭ ಮಾಡಿದ್ವಿ. ನಮ್ಮ ಅಧ್ಯಕ್ಷರು ವಿಷ್ಣುಮೂರ್ತಿ ರಾವ್ ಅವ್ರದ್ದು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದಿದೆ ಅವ್ರದ್ದು. ಅವರು ಐಕಾನ್ ಪ್ಲೇಯರ್ ಯಾರು ಬಂದು ಆಡ್ಬೋದು. 13 ಪ್ಲೇಯರು ದಾಂಡೇಲಿ ತಾಲೂಕು ಮಟ್ಟಿಗೆ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಡೇ ಆ್ಯಂಡ್ ನೈಟ್ ಟೂರ್ನಮೆಂಟ್ಗೆ ಮೂಲ ಕಾರಣ ಅಂದರೆ ನಮ್ಮ ಚೇರ್ಮನ್ ಕುಲ್ದೀಪ್ ಹಾಗೂ ಅತುಲ್ ಮಾಡ್ದೋಳ್ಕರ್ ಇವರು ನಮಗೆ ಭಾಳ ಗಂಟು ಬಿದ್ದು ಇದು ಮಾಡಲೇಬೇಕು ನಾವು ಹೇಗೂ ಮಾಡಿ ಅಂಥೇಳಿ ಎಲ್ಲ ಇದರ ಮೇಲೆ ನಮಗೆ ಪ್ರೆಷರ್ ಮಾಡಿ ಮಾಡ್ತಾ ಇದ್ದಾರೆ. ಕಳೆದ 2022ನೇ ಸಾಲಿನಿಂದ ಇದು 2024ನೇ 3ನೇ ಆವೃತ್ತಿ. ನಿಜ ಹೇಳಬೇಕಂದ್ರೆ ಕಳೆದ ವರ್ಷ ನಾನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದೆ. ಅವಾಗ ಪ್ರಾಥಮಿಕವಾಗಿ ಮುಂದಿನ ವರ್ಷ ಡೇ ಆ್ಯಂಡ್ ನೈಟ್ ಆಗಲಿ ಅಂತ ನಾನು ಸಹಿತ ನಾನು ಪ್ರಾಥಮಿಕವಾಗಿ ಹೇಳಿದ್ದೆ. ನಿಜವಾಗ್ಲೂ ಹೇಳಬೇಕಂದ್ರೆ ದಾಂಡೇಲಿ ನಗರವಾಸಿಗಳ ಇದೊಂದು ನನಸನ್ನು ಮಾಡಿದ್ದಾರೆ. ರಿಯಲಿ ಅ ಡ್ರೀಮ್ ಹ್ಯಾಸ್ ಕಮ್ ಟ್ರೂ ಅಂತ ಹೇಳ್ಬೋದು. ಯಾಕಂದರೆ
ಇಂಥ ಅದ್ಭುತವಾದ DFA ಮೈದಾನವನ್ನು ನಿಜವಾಗ್ಲೂ ನೋಡ್ಬೇಕಂದ್ರೆ ಇಟ್ ಲುಕ್ಸ್ ಲೈಕ್ MCG. ಯಾಕಂದರೆ ಆಲ್ ಅರೌಂಡ್ ದಿ ಸ್ಟ್ರೀಟ್ ಲೈಟ್ಸ್ ಇದ್ದಾವೆ, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಇದ್ದಾವೆ, ಥರ್ಡ್ ಅಂಪೈರ್ ಬಾಕ್ಸ್ ಇದೆ, ಚಿಯರ್ ಗರ್ಲ್ಸ್ ಸೆಂಟರ್ ಇದೆ. ಹಾಗಾಗಿ ರಿಯಲಿ ವಂಡರ್ಫುಲ್ ಅಟ್ಮಾಸ್ಫಿಯರ್ ಇದೆ. ಹಾಗಾಗಿ ನಮ್ಮ ಕ್ರಿಕೆಟ್ನಲ್ಲಿ ಟೆಸ್ಟ್ ಮ್ಯಾಚ್ ಆಡ್ತೀವಿ, ಒನ್ ಡೇ ಆಡ್ತೀವಿ, ಆದರೆ 2020 ಮ್ಯಾಚ್ ಇಷ್ಟು ಅದ್ಭುತವಾಗಲಿಕ್ಕೆ ಕಾರಣ ಏನಂದರೆ ಇದೊಂದು ವಂಡರ್ಫುಲ್ ಅಟ್ಮಾಸ್ಫಿಯರ್. ಆಮೇಲೆ ವಿವಿಧವಾದಂಥ ಮ್ಯೂಸಿಕ್ ಹಚ್ತಾರೆ, ಅದೇ ರೀತಿಯಾಗಿ ಚಿಯರ್ ಗರ್ಲ್ಸ್ ಇರ್ತಾರೆ, ಐಕಾನ್ ಪ್ಲೇಯರ್ಸ್ ಇರ್ತಾರೆ. ಅದೇ ಪ್ರಾಸ್ತಾವಿಕವಾಗಿ ಇಮಾಮ್ ಅವರು ಹೇಳಿದರು ನ್ಯಾಷನಲ್ ಲೆವೆಲ್ನಿಂದ 2 ಪ್ಲೇಯರ್ಸ್ ಅನ್ನು ತಗೊಂಡಿದ್ದಾರೆ ಅಂತೇಳಿ. ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಸಹಿತ, ಇನ್ನು ಮುಂದಿನ ಆವೃತ್ತಿಗಳಲ್ಲಿ ಸಹಿತ ಅಂತಾರಾಷ್ಟ್ರೀಯ ಪಟುಗಳು ಸಹಿತ ಈ ಒಂದು DFA ಗ್ರೌಂಡಲ್ಲಿ ನೆಲೆಸಲಿ ಅಂತ ಹೇಳುತ್ತಾ ರಿಯಲಿ ಕಾಂಗ್ರ್ಯಾಚುಲೇಟ್ ದಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಟೀಮ್. ನಿಜವಾದ ಒಬ್ಬ ಆಟಗಾರನ ಒಂದು ಪ್ರಿನ್ಸಿಪಲ್ ಒಂದು ಏನಿರ್ತದೆ ಅದನ್ನು ತಾವೆಲ್ಲರೂ ದಯವಿಟ್ಟು ತಿಳ್ಕೊಳ್ಳಿ. ಯಾರೂ ಕೂಡ ಇಲ್ಲಿ ವಿನ್ ಆಗಲಿಕ್ಕೆ ಅಥವಾ ಇನ್ನೊಬ್ಬರನ್ನ ಸೋಲಿಸಲಿಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ನಾವಿಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ನಮ್ಮಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್, ಈ ಒಂದು ಕ್ರಿಕೆಟ್ ಬಗ್ಗೆ ನಮಗೇನು ಜ್ಞಾನ ಇದೆ, ನಮಗೇನು ಕೌಶಲ್ಯ ಇದೆ, ನಮಗೇನು ಸ್ಕಿಲ್ಸ್ ಇದೆ, ಅದ್ರ ಬಗ್ಗೆ ನಾವು ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇದ್ದೀವಿ, ನಾನು ಎಷ್ಟು ಸಿಕ್ಸ್ ಹೊಡಿಬೋದು, ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ಬೋದು, ಎಷ್ಟು ಚೆನ್ನಾಗಿ ಫೀಲ್ಡಿಂಗ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಮಾತ್ರ ನೀವಿಲ್ಲಿ ಒಂದು ತಲೆಯಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಆಟ ಆಡಿದರೆ ಡೆಫಿನೆಟ್ಲಿ ಯು ವಿಲ್ ಬಿ ದಿ ವಿನ್ನರ್ ಆಗಿರ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಅವಿಸ್ಮರಣೀಯ ಪಂದ್ಯಾವಳಿ ನಡೀತಾ ಇದೆ, ಏನು ಹೇಳ್ತೀರಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ? ಅದ್ಭುತವಾದ ಪಂದ್ಯಾವಳಿ ನಡೀತಾ ಇದೆ. ದಾಂಡೇಲಿಯ ಸಮಸ್ತ ಜನತೆ ಈ ಪಂದ್ಯಾವಳಿಯನ್ನು ಸಂತೋಷದಿಂದ ನೋಡಿ ಸಂತೋಷ ಪಡಬೇಕಾಗಿ ಕೇಳ್ಬೋದು. ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಇದು ನಿಮ್ಮ ಕನಸು, ಏನು ಹೇಳ್ತೀರಿ? ಆ ಪಂದ್ಯ ಆರಂಭ ಆಗ್ತಾ ಇದೆ. ಕನಸು ನಂದು, ಅದನ್ನು ನನಸು ಮಾಡಿದ್ದು ದಾಂಡೇಲಿ ಜನತೆ ಇದನ್ನು. ಹಾಗೆ ದಾಂಡೇಲಿ 8 ಫ್ರಾಂಚೈಸಿ ಓನರ್ಸು ಮತ್ತು DPL ಕಮಿಟಿ ಮೆಂಬರ್ಸ್ ಎಲ್ಲ ಸೇರಿ ಇದನ್ನು ನನಸು ಮಾಡಿದ್ದಾರೆ. ವರ್ಷದ ಟೂರ್ನಮೆಂಟ್ ಅದ್ದೂರಿ ಪಂದ್ಯ ಆರಂಭ ಆಗ್ತಾ ಇದೆ, ಏನ್ ಹೇಳ್ತಾ ಇದ್ದೀರಿ ಸರ್ ತಂಡದ ಮಾಲಕರಾಗಿ? ಬಹಳ ಖುಷಿ ಆಗ್ತಿದೆ ನಮ್ಮ ತಂಡವನ್ನು ನೋಡಿ, ಈ ತರ ನೋಡಿ ಗ್ರೌಂಡ್ ಅಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಪಂದ್ಯ ಆರಂಭ ಆಗ್ತಾ ಇದೆ, ಏನ್ ಹೇಳ್ತಾ ಇದ್ದೀರಿ ಸರ್? ತುಂಬ ಉತ್ಸುಕರಾಗಿದ್ದೀವಿ. ಹೆಂಗೆ ನಡೆಯುತ್ತೆ ಇದು DPL 3 ಡೇ ನೈಟ್ ಟೂರ್ನಮೆಂಟ್ ಅಂತ. ನಮಗೆ ಬೇಡ್ಕೊಳ್ಳೋದೇನೆಂದರೆ ಎಲ್ಲ ದಾಂಡೇಲಿ ಸಮಸ್ತ ಜನತೆಗಳು ಚೆನ್ನಾಗಿ ಬಂದು ವೀಕ್ಷಣೆ ಮಾಡಿ ಶಾಂತಿಯುತನ ಕಾಪಾಡಿ ಮುಂದಿನ ವರ್ಷ ಮತ್ತೆ ಇನ್ನೂ ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಬೇಕಂತ ಹೇಳಿ ನಾವು ಎಲ್ಲರಿಗೂ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ. This is a festival of Dandeli. Since from 2021 to 2023, the season 3 is going on, and Dandeli people are very much excited about this festival. ಅದ್ದೂರಿ DPL ಪಂದ್ಯಾವಳಿ ಕ್ಷಣಗಣನೆ ಆರಂಭ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಂದ್ಯಾವಳಿ ಆರಂಭ ಆಗ್ತಾ ಇದೆ, ಏನು ಹೇಳ್ತೀರಿ ಸರ್ ನೀವೊಬ್ಬ ದಾಂಡೇಲಿಯ ಪ್ರತಿಭಾನ್ವಿತ ಕ್ರಿಕೆಟ್ ಆಟಗಾರರಾಗಿ? ಭಾಳ ಒಳ್ಳೆಯ ಖುಷಿ ಆಗ್ತದೆ. ಮೊದಲ ಸಾರಿ ಈ ರೀತಿ ಹೊನ್ನಲುಗಳ ಬೆಳಕಿನ ಪಂದ್ಯಾವಳಿಯನ್ನು ಇವರು ಆಯೋಜಿಸಿದ್ದಾರೆ. ಬಹಳ ಸುಸಜ್ಜಿತವಾಗಿ ಎಲ್ಲ ಕಡೆಯಿಂದಲೂ ಒಳ್ಳೆಯ ರೀತಿಯಿಂದ ಟೂರ್ನಮೆಂಟನ್ನು ನಡೆಸ್ಕೊಡ್ತಾರೆ ಎನ್ನುವ ಆಶಯ ಇದೆ ಮತ್ತು ಅರೇಂಜ್ಮೆಂಟ್ಸು ಎಲ್ಲ ಚಲೋ ಆಗಿದೆ. ಭಾಳ ಖುಷಿ ಆಗ್ತದೆ ಇಲ್ಲಿ ಹೊನ್ನಲ ಬೆಳಕಿನ ಆಟದಲ್ಲಿ ಆಡಲಿಕ್ಕೆ. ಇದೊಂದು ದಾಂಡೇಲಿ ಮೊಟ್ಟ ಮೊದಲ ಬಾರಿಗೆ ಬಂದಿರೋದ್ರಿಂದ ದಾಂಡೇಲಿ ಪ್ರೀಮಿಯರ್ ಲೀಗ್ 20 ಸೊ ಈ ಟೂರ್ನಮೆಂಟ್ ಶುಭಾರಂಭಗೊಂಡಿದೆ. ಸೊ ಈಗ ಎಕ್ಸಿಬಿಷನ್ ಮ್ಯಾಚ್ ನಡೆದಿದೆ.